ಹಬ್ಬವನ್ನ ಆಚರಿಸುವುದಕ್ಕೂ ಒಂದು ದಿನದ ಮುಂಚಿತವಾಗಿ ಗೌರಿ ಹಬ್ಬವನ್ನ ಆಚರಿಸಲಾಗುತ್ತದೆ. ಗೌರಿ ಹಬ್ಬವು ಪಾರ್ವತಿ ದೇವಿಗೆ ಸಮರ್ಪಿತವಾದ ಹಬ್ಬವಾಗಿದ್ದು, ಈ ಹಬ್ಬದಂದು ಪಾರ್ವತಿ ದೇವಿಯನ್ನ ಪೂಜಿಸಲಾಗುತ್ತದೆ. ಗೌರಿ ಹಬ್ಬವನ್ನ ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿ ಆಚರಿಸುವ ಹಬ್ಬಗಳಲ್ಲಿ ಒಂದಾಗಿದೆ. ಈ ಶುಭ ದಿನದಂದು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯವನ್ನ ಕೋರಿ ವ್ರತವನ್ನ ಆಚರಿಸುತ್ತಾರೆ. ಗೌರಿ ಹಬ್ಬ ಆಚರಿಸುವುದರಿಂದ ಕೌಟುಂಬಿಕ ಸಮೃದ್ಧಿ, ಯಶಸ್ಸು ಕಾಣಬಹುದು ಎನ್ನಲಾಗುತ್ತದೆ. ಸ್ವರ್ಣಗೌರಿಯನ್ನು ನಾವು 6:30ಯಿಂದ 7 ಗಂಟೆಯೊಳಗೆ ಪ್ರತಿಷ್ಠಾಪನೆ ಮಾಡಿದ್ದು. ತದನಂತರ ಸುವಾಸಿನಿಯರಿಂದ ಸ್ವರ್ಣಗೌರಿ ವ್ರತವನ್ನು ನಾವು ಪೂಜೆ ಮಾಡಿಸಿದ್ದು 7:30ಯಿಂದ 9 ಗಂಟೆವರೆಗೆ. ತದನಂತರ ಮಾತೆಯಿಂದ ಸ್ವರ್ಣಗೌರಿಯ ಸಾಮೂಹಿಕವಾಗಿ ಸ್ವಹಸ್ತಗಳಿಂದ ಅರ್ಚನೆ ಮಾಡ್ತಾಯಿದ್ವಿ. ಅದು 9 ಗಂಟೆಯಿಂದ ಸಾಮಾನ್ಯವಾಗಿ ಮಧ್ಯಾಹ್ನ 1-1:15 ಗಂಟೆಗೂ ನಡೀತದೆ. ನಂತರ 4 ಗಂಟೆಯಿಂದ ಶುರುವಾಗಿ ಅರ್ಚನೆಯನ್ನು 8:15 ಗಂಟೆವರೆಗೂ ಸಹ ಅರ್ಚನೆ ಆಗ್ತದೆ. ಹೀಗೆ 5 ದಿವಸ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಬೆಳಿಗ್ಗೆವರೆಗೂ ಸಹ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಸಹ ಅರ್ಚನೆ ಆಗ್ತದೆ. ಶನಿವಾರ 5ನೇ ದಿವಸ ಸ್ವರ್ಣಗೌರಿಯ ವಿಸರ್ಜನೆ ಸಾಯಂಕಾಲ 7:30ಗೆ ಆಗ್ತದೆ. ಬೆಳಿಗ್ಗೆ ಸ್ವರ್ಣಗೌರಿಯ ಪ್ರಯುಕ್ತವಾದ ಶ್ರೀ ಸೂಕ್ತ ಹೋಮ, ಪುರುಷ ಸೂಕ್ತ ಹೋಮವನ್ನು ಮಾಡ್ತೀವಿ. 1 ಗಂಟೆಗೆ ಮಹಾಮಂಗಳಾರತಿ ಆಗ್ತದೆ. ನಂತರ 7:30 ಮಹಾ ಮೆರವಣಿಗೆ ತುಂಗಾ ನದಿಯಲ್ಲಿ ವಿಸರ್ಜನೆ ಆಗ್ತದೆ. ಕರ್ನಾಟಕದಲ್ಲಿ ಇದನ್ನ ಗೌರಿ ಹಬ್ಬವೆಂದು ಕರೆಯಲಾಗುತ್ತದೆ. ಆದರೆ ದೇಶದ ವಿವಿಧ ಭಾಗಗಳಲ್ಲಿ ಇದರ ಹೆಸರನ್ನ ಭಿನ್ನ ಭಿನ್ನವಾಗಿ ಕರೆಯಲಾಗುತ್ತೆ. ಸಾಂಪ್ರದಾಯಿಕ ವಸ್ತುಗಳಿಂದ ಮಾಡಿದ ಕೊಡುಗೆಗಳ ಕೈಚೀಲ, ಬುಟ್ಟಿ ತಯಾರಿಸಲಾಗುತ್ತದೆ. ಪ್ರತಿ ಬುಟ್ಟಿಯಲ್ಲಿ ಅರಿಶಿಣ, ಕುಂಕುಮ, ಬಳೆ, ಕುಪ್ಪಸ, ತೆಂಗಿನಕಾಯಿ, ಹಲವು ಸಿಹಿ ಧಾನ್ಯಗಳು, ಬೆಲ್ಲದಂತಹ ಸಿಹಿ ತಿಂಡಿಗಳು ಸೇರಿವೆ. ಸಂತೋಷ ಮತ್ತು ಸಮೃದ್ಧಿಯನ್ನ ಹಂಚಿಕೊಳ್ಳುವ ಸಂಕೇತವಾಗಿ ಬಾಗಿನವನ್ನ ಸಮುದಾಯದ ವಿವಾಹಿತ ಮಹಿಳೆಯರಿಗೆ ಉಡುಗೊರೆಯಾಗಿ ನೀಡಲಾಗುತ್ತದೆ. ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಸೊ ನಮಗೆ ಗೌರಿ ಹಬ್ಬ ನಮ್ಮದು ಅಜ್ಜಿ ಅವರ ಟೈಮಿಂದ ಶುರು ಮಾಡಿದ್ದು. ನಂದು ಅಮ್ಮ ಮದುವೆ ಆಗಿ ಉಡುಪಿಯಿಂದ ಈಚೆ ಸೈಡ್ ಬಂದಾಗ ನಮ್ಮದು ಅಜ್ಜಿ ಅವರು ಸ್ಟಾರ್ಟ್ ಮಾಡಿ ಅವರಿಂದ ಅಮ್ಮನಿಗೆ ಬಂದಿದೆ. ಸೊ ಅಮ್ಮ ಅಜ್ಜಿ ಬರುವಾಗ ನನ್ನನ್ನು ಕರ್ಕೊಂಡು ಬರ್ತಾಯಿದ್ರು. ಸೊ ಈಗ ಎಲ್ಲೇ ಇದ್ದರೂ ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ಫಸ್ಟ್ ದಿನ ಬಂದು ಇಲ್ಲಿ ತಾಯಿಗೆ ಮಡ್ಲಕ್ಕಿ ಕೊಟ್ಟು ಮತ್ತು ಹಬ್ಬ ಎಲ್ಲ ಮುಗಿಸ್ಕೊಂಡು ಹೋಗುವಂಥದ್ದು ನಮ್ಮದು ಆಚಾರ. ನಾವಿಲ್ಲಿ ಒಂದು 25 ವರ್ಷ 30 ವರ್ಷದಿಂದನೂ ಇಲ್ಲಿ ಬರ್ತಾಯಿದ್ವಿ. ನಮ್ಮ ತಾಯಿ ಮನೆ ಇಲ್ಲೇ ಇರೋದ್ರಿಂದ ನಾವು ಬಾಗಿಣ ಎಲ್ಲ ಕೊಟ್ಟು ಪೂಜೆ ಎಲ್ಲ ಇಲ್ಲೇ ಮಾಡಿಸ್ಕೊಂಡು ಹೋಗ್ತಾಯಿದ್ವಿ. ಚೆನ್ನಾಗಿದೆ. ನಾವು ಶಿವಮೊಗ್ಗದವರೇ ಆದ್ದರಿಂದ ನಮಗೆ ಇಲ್ಲಿ ಮಡ್ಲಕ್ಕಿ ಹಾಕೋದು ನಾವು ತಾಯಿ ಮನೆಯದೇ ಎಲ್ಲ ಸಾಂಪ್ರದಾಯವಾಗಿ ನಾವು 25-30 ವರ್ಷದಿಂದ ನಡ್ಕೊಂಡು ಬಂದಿದ್ದೀವಿ. ಇವಾಗ 10 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀವಿ. ಪ್ರತಿ ವರ್ಷವೂ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಚೆನ್ನಾಗಾಗುತ್ತೆ ನಮ್ಗೆ ಇಲ್ಲಿ ಬಂದಾಗಿಂದ. ಗೌರಿ ಬಾಗಿಣ ತೊಗೊಂಡು ತವ್ರ ಮನೆಯಿಂದ ಬಾಗಿಣ ತಂದಿರ್ತಾರಲ್ಲ ಅದನ್ನ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ತೊಗೊಂಬಂದು ಅಷ್ಟೇ. ಗಣಪತಿಯ ಮುಗಿರು ಕೈಯ ಶಣ ಮಕ್ಕಳು ನಿಮ್ಮ ಪೂಜೆ ಮಾಡಲು ಯಾವೇ ಗುರವೇ ತಪ್ಪಂತ ಬೀಳವೆ ಚಂದ ನೋಡಿ ಮಕ್ಕಳು ರಭಿಷಾಭ ಕೊಟ್ಟನು ಬಾಲಲ್ಲ ಗಣ್ಣಪ್ಪ ಕೊಲ್ಲೂರಿಂದ ಗೆಂಡಪ್ಪ
ವರ್ಷ ಬಂದು ರಾಮರೇನ ಹಾಡಾಸು